ನಿಮ್ಮನ್ನೆಲ್ಲ ನೋಡೋದೇ ಒಂದು ಅದ್ಭುತ ನಮಗೆ. ಆಗಿನ ಕಾಲದಿಂದನೂ ರಂಗಭೂಮಿ ಚತುರಿ ಅಂತಾನೆ ಹೆಸರು ಪಡೆದಿರುವಂತವ್ರು ನೀವು. ಸೊ ಈಗ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀರಾ. ಇದೊಂದು ವಿಭಿನ್ನವಾದ ಪಾತ್ರ, ಇರುವಂತ ನೆಗೆಟಿವಿಟಿನ ತೆಗೆದಾಕುವಂತ ಪಾತ್ರ. ಹೌದು. ಹೇಗೆ ಅನಿಸ್ತಿದೆ ಅಮ್ಮ ಈ ಸೀರಿಯಲ್ ಅಲ್ಲಿ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ನಾವು ಕಲಾವಿದರು ಎಲ್ಲ ಥರದ ಪಾತ್ರನೂ ಮಾಡಿರ್ತೀವಿ. ಆದರೆ ಈಗ ಇತ್ತೀಚೆಗೆ ಒಂದು ಸೀರಿಯಲ್ಗಳಲ್ಲಿ ಒಂದೊಂದು ಸೀರಿಯಲ್ನಲ್ಲಿ ಒಂದೊಂದು ಥರದ ವಿಭಿನ್ನವಾದ ಪಾತ್ರಗಳನ್ನ ಮಾಡಬೇಕಂದ್ರೆ ಖುಷಿ ಅನಿಸುತ್ತೆ. ಅಮ್ಮ ಎಷ್ಟು ವರ್ಷಗಳಾಗೋಯ್ತು? 1962ರಿಂದ ಶುರು ಮಾಡಿರುವಂತದ್ದು ರಂಗಭೂಮಿ. ಹೌದು. ಸೀರಿಯಲ್ ಬಂದು ವರ್ಷಗಳ ಸಿನಿಮಾ ಸೀರಿಯಲ್ ಶುರು ಮಾಡಿ ಎನರ್ಜಿ ಹೆಂಗಿದೆ ಅಮ್ಮ ಈ ವಯಸ್ಸಲ್ಲೂ? ನನಗಿನ್ನೂ ಹಾಗೆ ಇದೆ. ಯಾಕೆ ಅಂತಂದರೆ ನಾನು ಕಲೆಗೆ ಮನಸ್ಸೋತು ಈ ರಂಗಕ್ಕೆ ಬಂದವಳು. ಮತ್ತು ನಾನು ಎಷ್ಟು 62ನೇ ಇಸ್ವಿಯಲ್ಲಿ ನಾನು ಬಣ್ಣ ಹಚ್ಚಿದ್ದು. ಆವಾಗಿಂದ ಇನ್ನೂವರೆಗೂ ನಾನು ಡ್ರಾಮಾಗಳಲ್ಲೂ ಮಾಡ್ತಾ ಇರ್ತೀನಿ, ಮತ್ತು ಸೀರಿಯಲ್ಲು ಸಿನಿಮಾಗಳಲ್ಲೂ ಮಾಡ್ತಾ ಇರ್ತೀನಿ. 2002 ತನಕ ಉತ್ತರ ಕರ್ನಾಟಕದಲ್ಲೇ ನಮ್ಮದೇ ಆದ ಸ್ವಂತ ಕಂಪನಿ ಇತ್ತು, ಮತ್ತು ಬೇರೆ ಬೇರೆ ಕಂಪನಿಗಳಲ್ಲೂ ಮೊದಲು ಮಾಡ್ತಿದ್ದೆ. ನಮ್ಮದೇ ಆದ ಕಂಪನಿಯಲ್ಲಿ ಮಾಡ್ದಾಗ ಶುರು ಮಾಡಿದಾಗಿಂದ ನಾನು ಬೇರೆ ಕಂಪ್ನಿಗಳಿಗೆ ಮಾಡಲಿಲ್ಲ. ಸಿನಿಮಾ ಸೀರಿಯಲ್ ಇದಕ್ಕೆ ಬಂದೆ. ಆದರೂ ಸಹಿತ ನಮಗೆ ವೃತ್ತಿ ರಂಗಭೂಮಿಯಲ್ಲಿ ಏನು ಅಭಿನಯಿಸ್ತಿದ್ವಲ್ಲ ಆಗ ಒಂದು ಇದು ಹೋಗಿಲ್ಲ. ಹೀಗಾಗಿ ನಾನೇ ಸ್ವಂತ ಒಂದೆರಡು ಡ್ರಾಮಾ ಬರ್ಕೊಂಡು ನಾನೇ ಕಾಲೇಜುಗಳಲ್ಲೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲೆಲ್ಲ ಹೋಗಿ ಅವರಿಗೆಲ್ಲ ಮನೋರಂಜನೆಗಾಗಿ ಒಂದು ನಾಟಕ ಮಾಡಿ ಕಾಲೇಜ್ ಹುಡುಗರಿಗೆಲ್ಲ ಒಂದು ನೀತಿ ಬೋಧಕವಾಗದಂಥ ಒಂದು ಕಥೆಯನ್ನು ಇಟ್ಕೊಂಡು ನಾಟಕ ಮಾಡಿ ಅವರಿಗೆ ಒಂದು ಸುಧಾರಣೆ ಆಗೋ ರೀತಿ ಮಾಡ್ತಾ ಇದ್ದೀನಿ. ಮೈಸೂರಿನಲ್ಲಿ ಹುಟ್ಟಿದವರು ನೀವು, ಹೋಗಿದ್ದು ಉತ್ತರ ಕರ್ನಾಟಕದಲ್ಲಿ ವೃತ್ತಿ ಶುರು ಮಾಡೋದಕ್ಕೆ, ರಂಗಭೂಮಿ ಶುರು ಮಾಡಿ. ಆ ಜರ್ನಿ ಹೆಂಗಿತ್ತು ಅಮ್ಮ? ಮೈಸೂರಿಂದ ಅಲ್ಲಿಗೆ ಹೋಗಿದ್ದಾರೆ. ನಾವು ಹುಟ್ಟಿದ್ದೆಲ್ಲ ಮೈಸೂರೇ ಇತ್ತು. ನಮ್ಮ ತಂದೆ ತಾಯಿ ಇಬ್ಬರೂ ನಾನು ಚಿಕ್ಕವಳಿದ್ದಾಗ, ಅಂದರೆ ನನಗೆ 7-8 ವರ್ಷದವಳು ನಾನಿದ್ದೆ, ಆವಾಗಲೇ ತೀರ್ಕೊಂಡ್ಬಿಟ್ರು. ಇಬ್ಬರೂ ಒಟ್ಟಿಗೆ ತೀರ್ಕೊಂಡ್ಬಿಟ್ರು, 3 ತಿಂಗಳು ಹೆಚ್ಚು ಕಡಿಮೆ. ಆಮೇಲೆ ನಮ್ಮ ಅಕ್ಕ ನಮ್ಮನ್ನೆಲ್ಲ ಜೋಪಾನ ಮಾಡಿದ್ರು. ನಾವಿನ್ನೂ ಪುಟ್ಟವರು ಅವಾಗ. ನನಗೆ ಸ್ವಲ್ಪ ಈ ಶಾಲೆ ಕಡೆಗೆ ಹೆಚ್ಚು ಗಮನ ಇರಲಿಲ್ಲ, ಹೆಚ್ಚು ಓದಿಲ್ಲ ನಾನು. ಬರೀ 3ನೇ ಕ್ಲಾಸ್ ಅಷ್ಟೇ ಓದಿದ್ದು ಕನ್ನಡ. ಅವಾಗ ಈಗ ಎಲ್ಲಾದರೂ ಡ್ರಾಮಾ ಮಾಡ್ತಾರೆ ಅಂದರೆ ಓಡೋಗೋದು, ಅಲ್ಲಿ ಡ್ರಾಮಾದಲ್ಲಿ ಕೂತಿರೋದು, ಅಲ್ಲಿ ನನಗೂ ಒಂದು ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಕೊಡಿ ಅಂಥೇಳಿ ಅಲ್ಲಿ ಡ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ಅಭ್ಯಾಸ ಇತ್ತು. ಅವಾಗ ನಮ್ಮ ತಾಯಿ ಸತ್ತಾಗ ಸಹಿತ ನಾನು ಒಂದು ಏನೋ ಟವಲ್ ಹಾಕ್ಕೊಂಡು ಏನೋ ಒಂದು ನಾಟಕದ್ದು ಮಾತಾಡ್ಕೊತ ನಿಂದಿರ್ತಿದ್ದಂತೆ. ಸತ್ತಿದ್ದಾರೆ ಅಳಬೇಕು ಅನ್ನೋದು ಸಹಿತ ನಮಗೆ ಗೊತ್ತಿರಲಿಲ್ಲಂತ ಆಗ. ಅಷ್ಟು ಅದು ನನ್ನ ಒಂದು ಇಂಟ್ರೆಸ್ಟ್ ಎಲ್ಲ ನೋಡಿ ಆವಾಗ ಅವರೆಲ್ಲ ಏನೇ ನಾಟಕ ಕಂಪ್ನಿಲಿ ಪಾರ್ಟ್ ಮಾಡ್ತೀಯ ನೀನು ಅಂತ ಕೇಳ್ತಿದ್ರಂತೆ. ಹ್ಞೂ ಅಂತ ಹೇಳಿದಾಗ ಆಮೇಲೆ ಬಾಲನಟಿಯಾಗಿ ಶ್ರೀಕಂಠಮೂರ್ತಿಗಳ ಕಂಪ್ನಿ ಅಂತ ಇತ್ತು ಮೈಸೂರು, ಅಲ್ಲಿ ಸೇರಿಸಿದ್ರು. ಅಲ್ಲಿ ಬಾಲನಟಿಯಾಗಿ ಮಾಡ್ತಿದ್ದೆ. ಆಮೇಲೆ ಆರ್ ನಾಗರತ್ನಮ್ಮ ಸ್ತ್ರೀ ನಾಟಕ ಮಂಡಳಿ ಅಂತ, ಅವರು ಭೀಮನ್ ಪಾತ್ರ ಕಂಸನ್ ಪಾತ್ರ ಎಲ್ಲ ಮಾಡ್ತಿದ್ರು. ಈಗ ಅವರೆಲ್ಲ ತೀರ್ಕೊಂಡಿದ್ದಾರೆ. ಬರೀ ಮಹಿಳೆಯರೇ ಪುರುಷ ಪಾತ್ರ ಮಾಡ್ತಾ ಇದ್ದಿದ್ದು ಕಂಪ್ನಿ ಅದು. ಅಲ್ಲೂ ಬಾಲನಟಿಯಾಗಿಯೇ ಅಭಿನಯಿಸ್ತಿದ್ದೆ. ಆಮೇಲೆ ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿದ್ದು, ಶಾರದಾ ಸಂಗೀತ ನಾಟಕ ಮಂಡಳಿ ಅಲ್ಲಿಗೆ ಹೋಗುವಾಗ ನನಗೆ 16 ವರ್ಷ, 74ನೇ ಇಸ್ವಿ. ಆವಾಗ ಆ ಕಡೆಗೆ ಹೋಗಿ ಅಲ್ಲಿ 1-2 ಕಂಪ್ನಿಲಿ ಪಾತ್ರ ಮಾಡಿದೆ. ಆಮೇಲೆ ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ ಗೋಕಾಕ್ ಕಂಪನಿ ಅಲ್ಲಿ ಮಾಡಿದೆ. ಆ ನಂತರ ಮಾಸ್ಟರ್ ಹಿರಣ್ಣಯ್ಯವ್ರ ಕಂಪ್ನಿಯಲ್ಲಿ ಒಂದಷ್ಟು ದಿವಸ ಮಾಡಿದ್ದೆ. ಆಮೇಲೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ ಕಂಪನಿಯಲ್ಲಿ ಹೋದ್ಮೇಲೆ ಅಲ್ಲೇ ಕಾಯಮಾಗಿ ಉಳಿದಿದ್ದು. ನಾನು ಅವರ ಸಹಧರ್ಮಿಣಿ ಆದೆ. ಹಾಗೆ ಮೇನ್ ಪಾತ್ರಗಳು ಯಾವುದು ಪಾತ್ರ ನನಗೆ ಹೊಂದಾಣಿಕೆ ಆಗುತ್ತೆ ಅಂಥ ಪಾತ್ರಗಳನ್ನ ಮಾಡ್ಕೊತ ಅಲ್ಲೇ ಇದ್ದು 2002ರಲ್ಲಿ ನಮ್ಮ ಕಂಪನಿ ನಿಂತೋಯ್ತು. ಅದು ನಿಂತ ಮೇಲೆ ನಾನು ಇನ್ನೊಂದು ಕಂಪ್ನಿಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಅಂಥೇಳಿ ಈ ಕಡೆಗೆ ಬಂದು ಸೀರಿಯಲ್ನಲ್ಲಿ ಅವಕಾಶ ಸಿಕ್ತು, ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು. ಹೀಗಾಗಿ ಇದರಲ್ಲೇ ಮುಂದುವರ್ಕೊಂಡು ಬಂದೆ. ಆದರೂ ನಾಟಕದ ಹುಚ್ಚು ನನಗೆ ಹೋಗಿಲ್ಲ ಅದು. ಹೀಗಾಗಿ ನಾನೇ ಬರ್ಕೊಂಡು ಅಲ್ಲಿ ಇಲ್ಲಿ ಮಾಡ್ತಾ ಇದು ಮಾಡ್ತಿರ್ತೇನೆ. ಹೇಗೆ ಅಮ್ಮ ಅಮ್ಮ ಅಪ್ಪ ತೀರ್ಕೊಂಡಾದ್ಮೇಲೆ ಅಕ್ಕ ಸಂಸಾರ ನಿಭಾಯಿಸಿದ್ರು? ಹೌದು, ನಮ್ಮ ಅಕ್ಕ ಹಿರಿಯ ಅಕ್ಕ. ನಾವು 8 ಜನ ಮಕ್ಕಳು ನಮ್ಮ ತಾಯಿಗೆ. 8 ಜನದಲ್ಲಿ ನಾನು 8ನೇವಳು. ಅಷ್ಟರಲ್ಲಿ ನನಗೆ ನಾನು ಹುಟ್ಟೋ ಅಷ್ಟರಲ್ಲಿ ಒಂದು 3 ಜನ ಇರಲಿಲ್ಲ, ತೀರ್ಕೊಂಡು ಬಿಟ್ಟಿದ್ರು. ಈಗ 4 ಜನ ಇದ್ದರು, ಒಬ್ಬ ಅಣ್ಣ, 3 ಜನ ಅಕ್ಕಂದಿರು, ನಾನೊಬ್ಬಳು, 5 ಜನ ಇದ್ವಿ. ಇತ್ತೀಚೆಗೆ ಒಂದು 2 ಅಕ್ಕಂದಿರು, ಒಬ್ಬ ಅಣ್ಣನೂ ತೀರ್ಕೊಂಡ, ಇನ್ನೊಬ್ಬಳು ಅಕ್ಕ ಇದ್ದಾರೆ. ಆಗ ನಾವು ಸಣ್ಣವರಿದ್ವಲ್ಲ, ಹಿಂಗಾಗಿ ನಮ್ಮ ಹಿರಿಯ ಅಕ್ಕ ನಮ್ಮೆಲ್ಲರ ಜವಾಬ್ದಾರಿನೂ ತೊಗೊಂಡು
ಅವರೇ ನಮ್ಮನ್ನು ಸಾಕಿ ಜೋಪಾನ ಮಾಡಿದರು. ಹೇಗ್ ಅಂದ್ರೆ ಅವಾಗ ಕಷ್ಟ ಆಗ್ಲಿಲ್ವಾ ಅಕ್ಕನಿಗೆ? ಕಷ್ಟ ಇತ್ತು. ನಮಗೆ ನಮಗೆ ತಿಳುವಳಿಕೆ ಇಲ್ಲ ಅವಾಗ, ನಮಗೆ ಅದೇನು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅಕ್ಕ ಅವರು ದುಡ್ಕೊಂಡು ಬಂದು ಅವ್ರ ಮಕ್ಕಳನ್ನೂ ಸಾಕಿ ನಮ್ಮನ್ನೂ ಸಾಕಿ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತಲ್ವ. ಅವರು ಕೆಲಸ ಮಾಡ್ತಾಯಿದ್ರು, ನರ್ಸ್ ಕೆಲಸ ಮಾಡ್ತಾಯಿದ್ರು. ಬರೋ ಸಂಬಳದಲ್ಲಿ ಅವ್ರ ಮಕ್ಕಳನ್ನ ನಮ್ಮನ್ನು ಎಲ್ಲರನ್ನೂ ಅವರೇ ನೋಡಿಕೊಂಡು ಬೆಳೆಸಿದ್ರು. ಇವತ್ತು ಅವರಿಲ್ಲ. ಈಗ 1 ವರ್ಷ ಆಯಿತು ತೀರ್ಕೊಂಡು, ಅಷ್ಟೇ ಅವರಿಲ್ಲ. 8 ಜನ ಮಕ್ಕಳಲ್ಲಿ ಆ ಟೈಮಲ್ಲಿ ಯಾರು ಯಾವ್ಯಾವ ಅಂದ್ರೆ ಕೆಲ್ಸಕ್ಕೆ ಹೋದ್ರೆ ನೀವೆಲ್ಲ ಬಂದ್ರಿ? ಅವಾಗ ನಮ್ಮ ಯಾರನ್ನೂ ಅವರು ಕೆಲ್ಸಕ್ಕೆ ಕಳಿಸ್ತಿರ್ಲಿಲ್ಲ ಅಕ್ಕ. ಅವರೇ ಸಂಬಳ ತೊಗೊಂಡು ಬಂದು ತಿಂಗಳಿಗಾಗುವಷ್ಟು ಸಾಮಾನು ತಂದು ಹಾಕ್ಬಿಟ್ಟು, ಮೈಸೂರಿನಲ್ಲಿ ಮನೆ ಇತ್ತು. ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಬನ್ನೂರ ಹತ್ರ, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ತಿಂಗಳಿಗೊಮ್ಮೆ ಬರೋದು, ಸಾಮಾನೆಲ್ಲ ತಂದು ಹಾಕೋದು ಮಾಡಿ ಹೋಗ್ತಿದ್ರು. ಇನ್ನು ಮತ್ತು 2ನೇ ಅಕ್ಕ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು. ಈ ಥರ ಜೋಪಾನ ಮಾಡ್ತಾಯಿದ್ರು. ಅವಾಗ ನಾವು ಯಾರೂ ಏನೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕಂದಿರಿಗೆ ಮದುವೆ ಮಾಡಿಕೊಟ್ರು. ಅವ್ರ ಗಂಡಂದಿರ ಮನೆಗೆ ಹೋದರು. ಹಿಂಗಾಗಿ ನಮ್ಮ ಅಣ್ಣ ಒಬ್ಬ ಇದ್ದ, ಅವನು ತೀರ್ಕೊಂಡ್ಬಿಟ್ಟ. ಈ ಥರ ಹಾಗೆ ನಾನು ಕಲಾರಂಗಕ್ಕೆ ನಾನೊಬ್ಬಳು ಬಂದೆ. ಏನು ಬಾಕಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀವು ಹೇಗೆ ಜೀವನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದು? ನಾನು ನಾಟಕ ಕಂಪ್ನಿಗೆ ಬಂದುಬಿಟ್ಟಿದ್ದೆ. ಅವರೆಲ್ಲ ಅವ್ರವರು ಮದುವೆ ಮಾಡಿಕೊಂಡು ಮಕ್ಕಳು ಮರಿ ಇಟ್ಕೊಂಡು ಅವ್ರವ್ರ ಊರಿನೆಲ್ಲ ಅವರಿದ್ದರು. ನಾನು ಕಂಪ್ನಿಗೆ ಬಂದಮೇಲೆ ಯಾವಾಗಲಾದರೂ ಒಮ್ಮೆ ಹೋಗೋದು, ಮಾತಾಡಿಸ್ಕೊಳ್ಳೋದು, ಬರೋದು ಮಾಡ್ತಾಯಿದ್ದೆ. ಯಾವಾಗ ಲೈಫ್ ಒಂದು ಸೆಟ್ಲ್ ಆಗಿದ್ದು, ಒಂದು ಸೆಕ್ಯೂರ್ ಓಕೆ ನಾವೆಲ್ಲ ಆರಾಮ ಅಂತ? ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗಲೇ ನನಗೆ ಬಾಲ್ಯ ವಿವಾಹ ನಮ್ಮ ಅಣ್ಣ ಮಾಡಿಬಿಟ್ಟಿದ್ರು. ಏನಂತಂದರೆ ಅವರ ಆ ಹುಡುಗಿನ ತಾನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆಗೆ ಅವ್ರು ಕೇಳಿದ್ದಾರೆ, ನಿಮ್ಮ ತಂಗಿನ ನಮ್ಮ ಮಗನ ಕೊಡು, ಅಂದರೆ ನಮ್ಮ ಮಗಳನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಆ ಹುಡುಗಿನ ಮದುವೆ ಮಾಡ್ಕೋಬೇಕನ್ನೋ ಆಸೆಗೆ ನಮ್ಮ ಅಣ್ಣ ನನಗೆ ಬಾಲ್ಯ ವಿವಾಹ ಮಾಡಿಬಿಟ್ಟಿದ್ರು. ಆಮೇಲೆ ಅದು ಸರಿ ಹೋಗಲಿಲ್ಲ, ನನಗೇನು ತಿಳುವಳಿಕೆನೇ ಇರಲಿಲ್ಲ. ಹೀಗಾಗಿ ಅಲ್ಲಿ ಇರೋಕ್ಕಾಗಲಿಲ್ಲ, ವಾಪಸ್ಸು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಆ ನಂತರ ನಾನು ಕಂಪ್ನಿ ಇದಕ್ಕೆ ಬಂದುಬಿಟ್ಟೆ. ಕಂಪ್ನಿಯಲ್ಲೇ ನನ್ನ ಜೀವನ ನಡೀತಾ ಇತ್ತು. ಆನಂತರ ಮತ್ತೆ ಕಂಪ್ನಿ ಮಾಲೀಕರು BR ಅರ್ಶನಗೋಡಿ ಅಂಥೇಳಿ ನಮ್ಮದೇ ಸ್ವಂತ ಕಂಪ್ನಿ ಇತ್ತು, ಕಮತಗಿ ಕಂಪನಿ ಅಂತ. ಅಲ್ಲಿ ಅವ್ರ ಸಂಗಾತಿಯಾಗಿ ಅಲ್ಲಿ ಜೊತೆಯಲ್ಲಿ ಕಾಲ ಕಳೆದ್ವಿ. ಮತ್ತು ಈಗ ಒಂದು 5 ವರ್ಷ ಆಯಿತು ಅವರು ತೀರ್ಕೊಂಡ್ರು. ಕಂಪ್ನಿನೂ ನಿಲ್ತು, ಅವರು ತೀರ್ಕೊಂಡ್ರು. ಹೀಗಾಗಿ ನಾವು ಈ ಕಡೆ ಸಿನಿಮಾ ಸೀರಿಯಲ್ಲು ರಂಗಕ್ಕೆ ಬಂದೆ. ನಾನು ಒಂದು ಆಶಾಕಿರಣ ಕಲಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಆ ಟ್ರಸ್ಟಿಂದ ನಾನು ಹೊಸ ಕಲಾವಿದರನ್ನ ಹುಟ್ಟಾಕ್ತೀವಿ. ಯಾಕಂತಂದರೆ ಎಷ್ಟೋ ಕಡೆ ಶಿಬಿರಗಳಲ್ಲಿ ಹೋಗಿ ಸೇರ್ಕೊಂಡಿರ್ತಾರೆ, ಅಲ್ಲಿ ದುಡ್ಡು ಕಟ್ಟಿ ಕಲಿತಿರ್ತಾರೆ. ಆದರೆ ಅವರು 3 ತಿಂಗಳ ತನಕ ನಡೆಸಿರ್ತಾರೆ. ಆಮೇಲೆ ಅಲ್ಲಿ ಸ್ಟಾಪ್ ಮಾಡಿ ಅವರಿಗೆ ಒಂದು ಇದನ್ನು ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರ್ತಾರೆ. ಅವ್ರಿಗಿನ್ನೂ ಏನೂ ಬಂದಿರಲ್ಲ. ನಮ್ಮಂಥವ್ರನ್ನ ನೋಡಿದ ಕೂಡಲೇ ಅಮ್ಮ ಕಲಿಬೇಕು ಅಂತ ಆಸೆ, ಕಲಿಸ್ರಿ ಅಂದಾಗ ಆಯಿತು ಅಂಥೇಳಿ ನಾನು ಯಾವುದು ಫೀಸ್ ಏನೂ ತೊಗೊಳ್ಳಲ್ಲ. ಹಾಗೆ ಫ್ರೀಯಾಗಿ ಅವರಿಗೆ ಡ್ರಾಮಾಗಳಲ್ಲಿ ಪಾತ್ರ ಕಲಿಸಿ, ಮತ್ತು ಅವ್ರು ಕಲಿಸಿ ಬಿಟ್ಬಿಟ್ರೆ ಪ್ರಯೋಜನ ಇಲ್ವಲ್ಲ, ಅವ್ರ ಕೈಲಿ ನಾವು ಸ್ಟೇಜ್ನ ಮಾಡಿಸ್ಬೇಕಲ್ಲ ಶೋ ಅಂಥೇಳಿ ನಾವು ಹಿಂಗೆ ಅನಾಥಾಶ್ರಮ, ವೃದ್ಧಾಶ್ರಮ, ಕಾಲೇಜ್ಗಳಲ್ಲಿ ಇವ್ರನ್ನೇ ಕರ್ಕೊಂಡೋಗಿ ಪಾತ್ರ ಮಾಡಿಸಿ ಅವರು ಕಲಾವಿದರಾಗಿದ್ದಾರೆ. ಇತ್ಲ ಕಲೆನೂ ಉಳಿಯುತ್ತೆ. ಒಂದು ಸಮಾಜಕ್ಕೆ ಒಂದು ನೀತಿ ಬೋಧಕವಾದಂಥ ಒಂದು ಸಂಭಾಷಣೆಯನ್ನು ನಾವು ಅವ್ರಿಗೆ ತಿಳಿಸ್ತೀವಿ. ಈ ಥರದ ಕ್ಲಾಸಸ್ ಥರ ಅಂತ ಅಂದರೆ ನಾನೇನು ಕ್ಲಾಸ್ ಮಾಡ್ಕೊಂಡಿಲ್ಲ. ಇಂಟ್ರೆಸ್ಟ್ ಇರೋರಿಗೆ ಕರೆದು ನಾವು ಎಷ್ಟು ಅಂತಂದರೆ ಒಂದು 5-6 ಜನ ಇರೋವಂಥ ಒಂದು ನಾಟಕ ತೊಗೋತೀವಿ. ಅದು ತೊಗೊಂಡು ಅವ್ರಿಗೆಲ್ಲ ಕಲಿಸಿ ಮಾಡಿ ಅದನ್ನು ಬೇರೆ ಕಡೆ ಪ್ರದರ್ಶನ ಮಾಡ್ತೀವಿ. ಅವಾಗ ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ. ಈಗ ನನ್ನ ಹತ್ರ ಕಲಿತವರು ಒಬ್ಬರು ತಾವೇ ಆ್ಯಕ್ಟಿಂಗ್ ಕ್ಲಾಸ್ ತೆಗೆದಿದ್ದಾರೆ. ತಾನೇ ಒಂದು ಅಭಿನಯ ಇದನ್ನು ಹೇಳ್ಕೊಡ್ತಿರ್ತಾರೆ. ಅದು ಒಂಥರ ನಮಗೆ ಖುಷಿ ಅನಿಸುತ್ತೆ, ನಮ್ಮ ಹತ್ರ ಕಲ್ತಿದ್ರು ಮಾಡಿದ್ರು ಅಂತೇಳಿ. ಪಾಪ ಅವು ಕೆಲಸ ಮಾಡ್ತಿರ್ತಾರೆ, ಒಬ್ಬೊಬ್ರು ಓದ್ತಿರ್ತಾರೆ. ಈ ಥರ ಏನೋ ಒಂದೊಂದು ವೃತ್ತಿಯಲ್ಲಿರ್ತಾರೆ, ಕಲಿಬೇಕನ್ನೋ ಇಂಟ್ರೆಸ್ಟ್ ಇರುತ್ತೆ. ಅಂದಾಗ ನಾವು ಯಾಕೆ ನಮ್ಮಲ್ಲಿರೋದನ್ನು ನಾವಿನ್ನೇನು ಕೊಡೋಕ್ಕಾಗಲ್ಲ ಅವ್ರಿಗೆ. ಒಂದು ದುಡ್ಡಿನ ಸಹಾಯ ಮಾಡೋಕ್ಕಾಗಲ್ಲ, ಒಂದು ಇನ್ನೇನು ಸಹಾಯ ಮಾಡೋಕ್ಕಾಗಲ್ಲ. ಇರೋ ಕಲೆನ ಅವ್ರಿಗೆ ಹಂಚೋದ್ರಲ್ಲಿ ತಪ್ಪೇನಿದೆ. ಅವರು ನಾವು ಕಲೆಯನ್ನು ಉಳಿಸ್ಕೊಂಡು ಹೋದಂಗಾಗುತ್ತೆ, ಕಲಾವಿದ್ರನ್ನ ಹುಟ್ಟು ಹಾಕ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಈಗಲೂ ಕಾಲೇಜ್ಗಳಲ್ಲೆಲ್ಲ ಮಾಡ್ತಾ ಇರ್ತೀವಿ ನಾವು. ಅಮ್ಮ, ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಅಂತಂದ್ರೆ ನೀವು ವಾಪಸ್ ಬರಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲ ನನಗೆ ಅದು ಮಾಡಿದಾಗ 11-11.5 ವರ್ಷ ಇರಬೇಕಷ್ಟೆ. ಆಗಿನ ಕಾಲದಲ್ಲಿ ಏನೂ ತಿಳಿತಿರ್ಲಿಲ್ಲ. ಈಗಿನಷ್ಟು ಚುರುಕ್ತನ ಯಾವಾಗ ಮಕ್ಕಳಿಗೆ ಇರ್ತಿತ್ತು ಅವಾಗ.
ಏನು ಗೊತ್ತೇ ಇರಲ್ವಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಗೊತ್ತಿರಲ್ಲ. ಹಿಂಗಾಗಿ ಹೊಂದಾಣಿಕೆ ಆಗಲಿಲ್ಲ ಅಲ್ಲಿ. ಅವ್ರು ನೀವು ವಾಪಸ್ ಬಂದಿದ್ದು ರಿಸೀವ್ ಮಾಡ್ಕೊಂಡ್ರ, ಏನು ಅನ್ಲಿಲ್ವಾ, ಬಿಟ್ಬಿಟ್ರ? ಅಂದರೆ ಅದು ಸ್ವಲ್ಪ ಡ್ರಿಂಕ್ಸ್ ಭಾಳ ಇತ್ತು, ಹಿಂಗಾಗಿ ಅದು ಇದಾಗ್ತಿರ್ಲಿಲ್ಲ ಮನೆಯಲ್ಲಿ ಸರಿಯಾಗಿ. ಮನೆಗೆ ತಂದು ಹಾಕೋದಾಗಲಿ ಮಾಡೋದಾಗಲಿ ಆಗ್ತಿರ್ಲಿಲ್ವಲ್ಲ ಅವ್ರಿಗೆ. ಹೀಗಾಗಿ ಅವರು ಮನೆಯವ್ರು ಯಾರೂ ನಿನ್ನನ್ನು ನಾವು ಸಾಕೋದು ಆಗುತ್ತಾ, ಅವ್ರನ್ನ ನೋಡಿದ್ರೆ ಈ ಥರ ಕುಡ್ದೆಲ್ಲ ಹಾಳು ಮಾಡ್ತಾರೆ ಅಂತ ಇದು ಮಾಡ್ತಿದ್ರು. ಆಮೇಲೆ ನಾನು ಅಕ್ಕನ ಮನೆಗೆ ಬಂದೆ. ರಿಸೀವ್ ಮಾಡ್ಕೊಂಡ್ರ? ಅವ್ರಿಗೆ ಗೊತ್ತಿತ್ತು, ಅಕ್ಕ ಗೊತ್ತಿತ್ತು. ಅಕ್ಕ ಬೇಡ ಬೇಡ ಅಂತಲೇ ಹೇಳ್ತಿದ್ರು ಅಣ್ಣನಿಗೆ, ಬೇಡ ಕೊಡೋದು ಬೇಡ ಅಂತ. ಆದರೂ ನಮ್ಮ ಅಣ್ಣ ಹಠ ಮಾಡಿ ಕೊಟ್ಟ. ಆದರೆ ಅವ್ರು ಕೊಡಲಿಲ್ಲ ಆ ಹುಡುಗಿನ, ಇವರಿಗೆ ಕೊಡಲಿಲ್ಲ. ಅದು ಇವನು ಬೇರೆ, ನಮ್ಮ ಅಣ್ಣ ಬೇರೆ ಮದುವೆ ಮಾಡಿಕೊಂಡು ಈಗ ಅವ್ರ ಮಕ್ಕಳನ್ನ ಅವ್ರನ್ನ ನಾನೇ ನೋಡಿಕೊಂಡೆ. ನಮ್ಮ ಅಣ್ಣನೂ ಇಲ್ಲ, ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳನ್ನೆಲ್ಲ ನಾನೇ ಸ್ವಲ್ಪ ವಿದ್ಯಾಭ್ಯಾಸ ಅದನ್ನೆಲ್ಲ ಮಾಡಿಸಿ ಕೆಲವೊಬ್ರು ಮದುವೆ ಮಾಡಿಕೊಟ್ಟು ನೋಡಿಕೊಂಡೆ. ಅಂತ ಆದರೂ ಆಗಿರ್ಬೋದು, ತೋರಿಸ್ಕೊಳ್ತಿರ್ಲಿಲ್ಲ, ಹೇಳ್ಕೊತಿರ್ಲಿಲ್ಲ. ಆದರೆ ಕಡೆಯಲ್ಲಿ ಅವ್ರ ಮಕ್ಕಳನ್ನ ನನ್ನ ಹತ್ರನೇ ಕಳಿಸ್ಕೊಟ್ಟಿದ್ದು. ಅಲ್ಲ, ಅದು ಅವನು ಮಾಡಿದ ತಪ್ಪಿಗೆ ಪಾಪ ಮಕ್ಕಳೇನು ಮಾಡ್ತಾರೆ ಅಲ್ವಾ? ಅದು ಅವರು ಹಿರಿಯರಿಗೆ ತಿಳಿಬೇಕಾಗಿತ್ತು, ಅದು ತಿಳಿದಿಲ್ಲ. ತಾನೂ ಚೆನ್ನಾಗಿ ಜೀವನ ಮಾಡಲಿಲ್ಲ, ಮತ್ತು ಮನೇಲಿರೋರು ಸುಖವಾಗಿರಲಿ ಅನ್ನೋದನ್ನು ಅವರು ಬಯಸಲಿಲ್ಲ ಆಗಿನ ಟೈಮ್ನಲ್ಲಿ. ಅದು ಏನೋ ಒಂದು ಆಯಿತು. ಈಗ ಅವ್ರು ಕಷ್ಟದಲ್ಲಿರುವಾಗ ಅವ್ರನ್ನ ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಸ್ವಲ್ಪ ದಿವಸನಾದರೂ ನಮಗೆ ಒಂದು ಊಟ ಹಾಕಿ ಸಾಕಿರ್ತಾರೆ ಅಂದಾಗ ನಾವು ಅದನ್ನು ಇಟ್ಕೋಬೇಕಾಗತ್ತೆ. ಮತ್ತು ಮೇಲಾಗಿ ಒಡ ಹುಟ್ಟಿದವರು, ಮತ್ತು ಆ ಮಕ್ಕಳನ್ನ ನಾವು ಕಷ್ಟದಲ್ಲಿದ್ದಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವಲ್ಲ. ಅದಕ್ಕೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಸ್ವಲ್ಪ ವಿದ್ಯಾಭ್ಯಾಸ ಕಲಿಸಿ, ಅವ್ರಿಗೆ ಕೆಲವೊಬ್ರು ಕೆಲಸಕ್ಕೆ ಸೇರಿಕೊಂಡ್ರು, ಕೆಲವೊಬ್ರು ಮದುವೆ ಮಾಡಿಕೊಟ್ವಿ. ಏನದು ಈಗ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಈ ಡ್ಯಾನ್ಸು ಅದಕ್ಕೆಲ್ಲ ನಿಮಗೆ ಮನಸ್ಸು ಬಂದಿದ್ದು ಯಾವಾಗ? ಆ ಕಡೆ ಆಸಕ್ತಿ ಯಾವಾಗ ಹೇಳ್ತಿದ್ದು? ಯಾವುದು ಡ್ಯಾನ್ಸ್? ಅದೇ ಅಂದರೆ ಕಂಪ್ನಿಗಳನ್ನ, ನಾಟಕ ಕಂಪ್ನಿಗಳು ಬರ್ತಿದ್ವಲ್ಲ ಮೈಸೂರಲ್ಲಿ. ಗುಬ್ಬಿ ಕಂಪನಿ ಇತ್ತು ಅವಾಗೆಲ್ಲ, ಅದೆಲ್ಲ ಲವಕುಶ ನಾಟಕಗಳು ಅದು ಇದೆಲ್ಲ ಬರ್ತಿದ್ವು. ಆಮೇಲೆ ಹಳ್ಳಿಗಳಲ್ಲಿ ಅವರವರೇ ಸೇರಿ ವರ್ಷಕ್ಕೊಂದು ನಾಟಕಗಳು ಮಾಡೋರು, ಅವರವರೇ ದುಡ್ಡು ಹಾಕ್ಕೊಂಡು ಬೆಳತನಕ ನಾಟಕ ಮಾಡೋರು. ರಾತ್ರಿ 8, 9:30, 10 ಗಂಟೆಗೆ ಶುರು ಆದರೆ ಬೆಳಗ್ಗೆ 6 ಗಂಟೆ ತನಕ ಡ್ರಾಮಾ ಮಾಡೋರು. ನಾವು ಕದ್ದು ಓಡೋಗ್ತಿದ್ವಿ ನೋಡೋಕ್ಕೆ. ಓಡೋದೆ ಅಲ್ಲೆಲ್ಲ ಮಾಡೋದೆಲ್ಲ ನೋಡ್ಕೊಳ್ಳೋದು, ಏನೋ ಒಂಥರ ನಮಗೂ ಖುಷಿ, ನಾವು ಮಾಡಬೇಕು ಅನ್ನೋದು. ಆಮೇಲೆ ಒಂದು ಯಾವುದೋ ಒಂದು ಹಳೆ ರಿಕಾರ್ಡ್ಗಳು ಇರ್ತಿದ್ವಲ್ಲ ಸಿನಿಮಾದ, ಅದು ಹಾಕ್ಸಿ ನಾನು ಡ್ಯಾನ್ಸ್ ಮಾಡೋದು. ಈ ಥರದಿಂದ ಶುರು ಆಯಿತು. ಇನ್ನೂ ನನಗೆ ಬಿಡೋಕ್ಕಾಗ್ತಾ ಇಲ್ಲ. ಅಲ್ಲ, ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಹಗಲಿನ ಹೆಚ್ಚೇನು ಮಾಡ್ಕೊಳ್ಳಲ್ಲ. ಏನೋ ಒಂದು ಇರ್ತಾವಲ್ಲ, ಒಂದು ಕ್ರೀಮ್ ಹಚ್ಕೊಳ್ಳೋದು, ಪೌಡ್ರ್ ಹಾಕ್ಕೊಳ್ಳೋದು, ಇಷ್ಟು ಮಾಡ್ಕೊಂಡಿರ್ತೀನಿ. ಬೇರೆ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಇಲ್ಲಿ ಬಂದಾಗ ಪಾತ್ರಕ್ಕೆ ಯಾವ ಥರ ಬೇಕೋ ಆ ಥರ ಮೇಕಪ್ ಮಾಡಿರ್ತಾರೆ, ಅದ್ರ ಮೇಲೆ ನಡೆಯುತ್ತೆ. ಅವನು ಮತ್ತೆ ಶ್ರಾವಣಿ ಸೀರಿಯಲ್ ನಿಮ್ಮ ಎಪಿಸೋಡ್ ಎಷ್ಟು ದಿನ ಆಯ್ತು? ನಾನು ಇತ್ತೀಚೆಗೆ ಭಾಳ ಅಂತ ಅಂದರೆ ಒಂದು 4 ದಿನನೋ 5 ದಿನ ಮಾಡಿರ್ಬೇಕು ನಾನು ಅಷ್ಟೇ. ಇಲ್ಲಿ ಇತ್ತೀಚೆಗೆ ಬಂದಿದ್ದು ನಾನು. ಇಲ್ಲ, ಎಲ್ಲ ಹುಡುಗರು ಚೆನ್ನಾಗಿದ್ದಾರೆ. ಮತ್ತು ಟೆಕ್ನಿಕಲ್ ಅವರೆಲ್ಲರೂ, ಮತ್ತು ಮ್ಯಾನೇಜರ್ ಆಗಿರ್ಬೋದು, ಮೊದಲಿಂದ ಪರಿಚಯ ಇದ್ದರು ನಮ್ಗೆ. ಅವರು ಬೇರೆ ಬೇರೆ ಸೀರಿಯಲ್ನಲ್ಲೆಲ್ಲ ನಾವು ಆ್ಯಕ್ಟ್ ಮಾಡ್ತಿರ್ತೀವಲ್ವ, ಡೈರೆಕ್ಟ್ರೂ ಪರಿಚಯ, ಕ್ಯಾಮ್ರಾಮನ್ನು ಪರಿಚಯ ಇದ್ದರು. ಹೀಗಾಗಿ ನನಗೆ ಹೊಸ ಕಡೆ ಬಂದಿದ್ದೀವಿ ಅಂತ ಅನ್ನಿಸ್ಲಿಲ್ಲ. ಏನೋ ಎಲ್ಲರೂ ಒಂದು ಕುಟುಂಬದವ್ರು ಇದ್ದ ಹಾಗೆ ಅನ್ನಿಸ್ತು. ಮತ್ತು ಹುಡುಗಿರೆಲ್ಲ ನಮ್ಮ ಕಂಡ್ರೆ ಭಾಳ ಗೌರವದಿಂದ, ಪ್ರೀತಿಯಿಂದ ಕಾಣ್ತಾರೆ. ಹೀಗಾಗಿ ಕೆಲಸ ಮಾಡೋಕ್ಕೆ ಮನಸ್ಸಾಗುತ್ತೆ. ಈಗ ಓಡ್ತಿರುವಂತ ಎಪಿಸೋಡ್ ನೋಡಿದ್ರೆ ನಿಮ್ದು ವರ್ಕ್ ಜಾಸ್ತಿ ಇದೆ ಈ ಸೀರಿಯಲ್ಗೆ, ಯಾಕಂದ್ರೆ ನೆಗೆಟಿವಿಟಿನ ತೆಗೆಯುವಂತದ್ದು, ಹೌದು. ಈ ಎಕ್ಸ್ಪೀರಿಯನ್ಸ್ ಅಮ್ಮ, ಯಾಕಂದ್ರೆ ಇದರ ಪಾತ್ರ ಮುಂಚೆ ಯಾವತ್ತಾರು ಮಾಡಿದ್ರಾ? ಇಲ್ಲ, ಈ ಥರ ಮಾಡಿರಲಿಲ್ಲ. ಇದೇ ಸೀರಿಯಲ್ನಲ್ಲಿ ಈ ಥರ ಮಾಡ್ತಾ ಇರೋದು, ಹೋಮ ಅದು ಇದೆಲ್ಲ, ಮತ್ತು ಅವ್ನಿಗೆ ಹಿಡಿದಿರೋ ದೆವ್ವ ಬಿಡಿಸೋದು ಮಾಡೋದು, ಇದೆಲ್ಲ ಇದರಲ್ಲೇ ಮಾಡ್ತಿರೋದು. ಡೈರೆಕ್ಟ್ರು ಹೇಳ್ಕೊಡ್ತಾರೆ, ಆ ಪ್ರಕಾರ ನಾವು ತಿಳ್ಕೊಂಡು ಮಾಡ್ತಿರ್ತೀವಿ. ಇದರಲ್ಲಿ ನಮ್ಮದೇನು ಹೆಚ್ಚಿಂದು ಹೊಸತನ ಇರಲ್ಲ, ಅವರು ಡೈರೆಕ್ಟ್ರ್ ಹೇಳಿದ್ದ ನಾವು ಮಾಡ್ತೀವಿಲ್ಲ. ಹೇಗಮ್ಮ ಇವರು ನಿಮ್ಮನ್ನೇ ಈ ಪಾತ್ರಕ್ಕೆ ಕಲ್ಪಿಸ್ಕೊಂಡಿದ್ದು? ನಿಮ್ಮ ಹತ್ರ ಅಪ್ರೋಚ್ ಮಾಡಿದಾಗ ಏನು ಹೇಳಿದ್ರು ಈ ಪಾತ್ರದ?
ಬಹುಶಃ ಅವ್ರಿಗೇನು ಅನ್ಸುತ್ತೆ ಅಂತ ಗೊತ್ತಿಲ್ಲ. ಆದರೆ ಹೇಳ್ತಿದ್ರು, ಒಂದೇ ದಿನ ಬರುತ್ತೆ ನಮ್ಮದು ಸೀರಿಯಲ್ನಲ್ಲಿ ಆ ಪಾತ್ರ, ಅದು ನೀವು ಮಾಡಬೇಕು ಅಂತ ಅಂದರು. ನಾನು ಟೈಮ್ ನೋಡ್ತೀನಿ ಅಂಥೇಳಿ ಖಾಲಿ ಡೇಟ್ಸ್ ನೋಡಿ ಹೇಳಿದೆ. ಓಕೆ ಅವತ್ತು ಅಂಥೇಳಿ ಕರೆದ್ರು, ಬಂದೆ. ಈ ಥರ ಪಾತ್ರ ಅಂತ ಹೇಳಿದ್ರು, ಮಾಡಿದೆ. ನಾವು ಹುಟ್ಟು ಕಲಾವಿದೆ ಅಂತ ಅಂದಾಗ ನಾವು ಯಾವ ಪಾತ್ರ ಆದ್ರೂ ಮಾಡಿದೆ. ವಿಲನ್ ಪಾತ್ರನೂ ಮಾಡ್ತೀನಿ, ಕಾಮಿಡಿನೂ ಮಾಡ್ತೀನಿ, ಟ್ರಾಜಿಡಿನೂ ಮಾಡ್ತೀನಿ, ಎಲ್ಲ ಥರದ ಪಾತ್ರನೂ ಮಾಡ್ತಿರ್ತೀನಿ. ಮಾಲತಿ ಅಮ್ಮ ಈಗಲೂ ಎಷ್ಟು ಬಿಸಿ ಸೀರಿಯಲ್, ಸಿನಿಮಾ, ಈಗ ನಾನು ಒಂದು 3 ಸೀರಿಯಲ್ ಮಾಡ್ತಾ ಇದ್ದೀನಿ. ಈಗ ಸದ್ಯ ನಡೀತಿರೋದು ಈಗ ಅಮೃತಧಾರೆ, ಆಮೇಲೆ ಸೂರ್ಯವಂಶ, ಮತ್ತು ಇದೊಂದು ಈಗ ಜಿ ಪವರ್ ಅದಕ್ಕೊಂದು ಕೇಳಿದ್ದಾರೆ, ಹೊಸ್ದಾಗಿ ಶುರು ಮಾಡ್ತಾ ಇದ್ದಾರೆ. ಅದು ಈಗಲೇ ಕೇಳಿದ್ರು ಡೇಟು. ನಾನು ಸ್ವಲ್ಪ ಊರಿಗೆ ಹೋಗಿ ಬರೋದಿತ್ತು, ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಈಗ ಅದು ಸೇರಿದ್ರೆ 4 ಸೀರಿಯಲ್ ಆದಂಗೆ ಆಗುತ್ತೆ. ಅಂದರೆ ಮೊದಲಿನಷ್ಟು ಬ್ಯುಸಿ ಇರಲ್ಲ, ಒಂದೊಂದು ಸೀರಿಯಲ್ನಲ್ಲೇ ಬ್ಯುಸಿ ಇರ್ತಿದ್ವಿ ಅವಾಗ. ಇವಾಗ ಏನಿಲ್ಲ, ತಿಂಗಳಲ್ಲಿ 4 ಸೀರಿಯಲ್ನಲ್ಲೂ 2-3 ದಿವಸ 4 ದಿವಸ ಮಾಡ್ಕೊಂಡು ಹೋಗೋಂಥದ್ದಿದೆ. ಈ ಜ್ಯುವೆಲ್ರಿ ಎಲ್ಲ ನೋಡ್ತಿದ್ರೆ ಇದು ಹಳೆ ಕಾಲದ ಜ್ಯುವೆಲ್ರಿ. ಇದೆಲ್ಲ ಕಲೆಕ್ಷನ್ಸ್ ಯಾವಾಗಿಂದ ಮಾಡ್ಕೊಂಡ್ರಿ? ಇದು ನಾನು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಡ್ರಾಮಾದಲ್ಲಿ ಎಲ್ಲ ಥರದ ಪಾತ್ರ ಇರೋದ್ರಿಂದ ಎಲ್ಲ ಥರದ್ದು ನಾನು ಇಟ್ಕೊಂಡಿರ್ತೀನಿ. ಆದರೆ ಈ ಸೀರಿಯಲ್ನಲ್ಲಿ ಇವರೇ ಕೊಟ್ಟಿದ್ದು ನನಗೆ, ಇದನ್ನು ಹಾಕೋಬೇಕು ಅಂಥೇಳಿ ಅವ್ರು ಕೊಟ್ಟಂಥದ್ದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಅಮೃತಧಾರೆ ಸೀರಿಯಲ್ ಅಲ್ಲೂ ಕೂಡ ಹಿರಿಯರು ಹೌದು ಜ್ಯುವೆಲ್ರಿಗಳನ್ನ ಹಾಕ್ತಾ ಇರ್ತೀರಾ. ಹೌದು, ಅದನ್ನು ಅವರೇ ಕೊಟ್ಟಿದ್ರು. ಸೂಪರ್ ಅಲ್ಲ ಅದು ನನಗೆ ಫಸ್ಟು ನಾಚಿಕೆ ಆಗ್ತಿತ್ತು, ಇನ್ನು ಈ ವಯಸ್ಸಿನಲ್ಲಿ ಜುಮ್ಕಿ ಓಲೆ ಅದನ್ನೆಲ್ಲ ಹಾಕೋಬೇಕಲ್ಲ ಹಿಂಗೆ ಅಂತ. ಅವರೇ ಚಾನಲ್ ಇದರಲ್ಲೇ ಒಪ್ಪಿಗೆ ಕೊಟ್ಟು ಅದನ್ನೆಲ್ಲ ಕೊಟ್ಟು ರಿಚ್ ಆಗಿರಬೇಕು ಅಂತ ಹೇಳಿದ್ರಲ್ಲ, ಅದು ಮೊದಲಿಂದ ಕಂಟಿನ್ಯೂ ಅದನ್ನೇ ಮಾಡ್ಕೊತ ಬಂದ್ಬಿಟ್ಟೆ. ಈ ಸೀರಿಯಲ್ ಅಂತ ಬಂದಾಗ ಒಂದಷ್ಟು ಹೊಸ ಪ್ರತಿಭೆಗಳು ಸಿಗ್ತಾರೆ ನಿಮ್ಮ ಕಣ್ಣಿಗೆ. ಹೌದು, ಹೆಂಗಿರುತ್ತೆ ನಿಮ್ಮನ್ನ ನೋಡಿದಾಗ ಮಾತಾಡ್ಸೋ ರೀತಿ, ಬಾಂಡಿಂಗ್? ಅದು ಅವ್ರು ಹೆಂಗಿರ್ತಾರೆ ಅನ್ನೋದಕ್ಕಿಂತ ನಾವು ಹೇಗೆ ನಡ್ಕೋತೀವಿ ನಮ್ಮ ಪ್ರಕಾರ ಅವರು ಹೊಂದ್ಕೊಂಡ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಾವು ತುಂಬ ಹಳಬ್ರು, ನಮ್ಮಂತೆಯೇ ಅವರು ಇರಬೇಕು ಅಂತ ನಾವು ಬಯಸೋದು ತಪ್ಪಾಗುತ್ತೆ. ಈಗ ಅವರಂತೆ ನಾವು ಹೊಂದ್ಕೋಬೇಕು, ನಮ್ಮ ಜೊತೆಗಿನಲ್ಲಿ ಅವರು ಹೊಂದ್ಕೊಳ್ಳೋ ಹಾಗೆ ನಾವು ಇದಾಗಬೇಕು ಅಂದಾಗ ನಾವು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ.